ಹಲೋ ನಮಸ್ತೆ ಎಲ್ರಿಗೂ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ ನಮ್ ಗಾರ್ಡನ್ ನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್ ಅದು ಅಂದ್ರೆ ಗಿಡ ತುಂಬಾ ಫ್ರೆಶ್ ಆಗಿದೆ. ಕೆಲವೊಂದ್ಸಲ ಮೊಗ್ಗುಗಳು ಬರುತ್ತೆ, ಆದ್ರೆ ಮೊಗ್ಗು ಸರಿಯಾಗಿ ಅರಳೋದಿಲ್ಲ. ಕೆಲವೊಂದ್ಸಲ ಮೊಗ್ಗು ಅರಳಿದ್ರು ಕೂಡ ತುಂಬಾ ದೊಡ್ಡದಾಗಿ ಸರಿಯಾದ ಸೈಜ್ ನಲ್ಲಿ ಅದು ಅರಳುತ್ತಾ ಇಲ್ಲ. ಯಾಕೆ ಹೀಗಾಗತ್ತೆ, ಇದಕ್ಕೆ ಏನ್ ಮಾಡ್ಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಜೊತೆಗೆ ಈ ಜರ್ಬೇರಾ ಗಿಡಕ್ಕೆ ಕೂಡ ಅಷ್ಟೇನೆ ಪೌಡರ್ ಮಿಲೀಸ್ ಬಂದು ಗಿಡಗಳೆಲ್ಲ ನೋಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಹಾಳಾಗಿ ಹೋಗಿತ್ತು. ಈ ಗಿಡದಲ್ಲಂತೂ 2-3 ಎಲೆ ಅಷ್ಟೇ ಇತ್ತು. ಇವಾಗಂತೂ ಸೂಪರ್ ಆಗಿ ಗಿಡಗಳು ಗ್ರೋತ್ ಆಗ್ತಾ ಇದೆ. ಇದಕ್ಕೆಲ್ಲ ನಾನು ಏನ್ ಮಾಡಿದೆ ಅನ್ಕೊಂಡು ವಿಡಿಯೋನ ಕೂಡ ಹಾಕಿದೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಇಲ್ಲ ಅಂದ್ರೆ ನಾನು ಐ ಕಾರ್ಡ್ ನಲ್ಲಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೀನಿ. ಚೆಕ್ ಮಾಡಿ ನೋಡ್ರಿ. ನಿಮ್ಮನೇಲೂ ಜರ್ಬೇರಾ ಗಿಡ ಇದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡ್ರಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಗೆ ಗಾರ್ಡನ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ನಲ್ಲಿ ಕೇಳ್ಬೋದು. ನಾನು ನಿಮ್ಗೆ ಡೌಟ್ ನ ಕ್ಲಿಯರ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಗಿಡ ಫ್ರೆಶ್ ಆಗೇ ಇರುತ್ತೆ, ಆದ್ರೆ ಹೂ ಚಿಕ್ಕದಾಗಿ ಬರ್ತಾ ಇರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ತುಂಬಾನೇ ಕಾಮನ್ ಆಗಿರುವಂತ ರೀಸನ್ ಅಂದ್ರೆ ಪೋಷಕಾಂಶದ ಕೊರತೆ. ಗಿಡಕ್ ಬೇಕಾದಂತ ಪೋಷಕಾಂಶ ಮಣ್ಣಲ್ಲಿ ಕಡಿಮೆ ಇದ್ರೆ ಹೂವಿನ ಸೈಜ್ ಕೂಡ ಡೆವಲಪ್ಮೆಂಟ್ ಆಗಲ್ಲ. ಎರಡನೇ ಕಾರಣ ಬಂದ್ಬಿಟ್ಟು ಸಾಯಿಲ್ ಮೈಕ್ರೋಬ್ಸ್ ಕಡಿಮೆ ಇರೋದು. ಸಾಯಿಲ್ ಯಾವಾಗ್ಲೂ ಹೆಲ್ದಿ ಆಗಿರ್ಬೇಕು. ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಇದ್ರೆ ನಾವು ಹಾಕಿರುವಂತ ಪೋಷಕಾಂಶಗಳು ಪ್ರಾಪರ್ಲಿ ಅಬ್ಸರ್ವ್ ಆಗೋದಿಲ್ಲ. ಮೂರನೇ ರೀಸನ್ ಬಂದ್ಬಿಟ್ಟು ಇಂಪ್ರಾಪರ್ ಫರ್ಟಿಲೈಸರ್. ಕೆಲವೊಮ್ಮೆ ನಾವು ಫರ್ಟಿಲೈಸರ್ ನ ಹಾಕಿದ್ರು ಸಾಯಿಲ್ ನ ಸ್ಟ್ರಕ್ಚರ್ ಸರಿಯಾಗಿ ಇರೋದಿಲ್ಲ. ಅದರಿಂದ ಕೂಡ ಹೂವಿನ ಗ್ರೋತ್ ಸ್ಲೋ ಆಗ್ಬೋದು, ಇಲ್ಲ ಸಣ್ಣ ಸೈಜ್ ನಲ್ಲಿ ಬರ್ಬೋದು. ಇಂಥ ಸಿಚುವೇಶನ್ ನಲ್ಲಿ ನಾವು ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದ್ರಿಂದ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದ್ರಲ್ಲಿ ಇವತ್ತು ಸಿಂಪಲ್ ಫರ್ಟಿಲೈಸರ್ ನಾನು ಹೇಳ್ಕೊಡ್ತಾ ಇರೋದು ಟೀ ಡಿಕಾಕ್ಷನ್ ಫರ್ಟಿಲೈಸರ್. ಫರ್ಟಿಲೈಸರ್ ನ ಹಾಕೋಕ್ಕೂ ಮುಂಚೆ ನಾವು ಈ ಫರ್ಟಿಲೈಸರ್ ನಲ್ಲಿ ಯಾವ್ದೆಲ್ಲ ಕಂಟೆಂಟ್ ಇದೆ ಅಂತ ನೋಡ್ಕೊಬೇಕು. ನಾವು ದಿನನಿತ್ಯ ಬೆಳೆಸುವಂತ ಚಹಾ ಎಲೆನಲ್ಲಿ ಟ್ಯಾನಿನ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಹಾಗೆ ಪೊಟ್ಯಾಷಿಯಮ್, ನೈಟ್ರೋಜನ್ ಇದೆಲ್ಲ ನಾವು ಬಳಸುವಂತ ಟೀ ಪೌಡರ್ ನಲ್ಲಿ ಇದೆ. ನೈಟ್ರೋಜನ್ ಇಂದ ಗಿಡದಲ್ಲಿರುವಂತಹ ಎಲೆಗಳ ಬೆಳವಣಿಗೆ ತುಂಬಾನೇ ಚೆನ್ನಾಗಿ ಆಗುತ್ತೆ. ಪೊಟ್ಯಾಷಿಯಂ ಇಂದ ಹೂಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಈ ಟೀ ಪೌಡರ್ ಸಾಯಿಲ್ ಮೈಕ್ರೋಬ್ಸ್ ನ ಇನ್ಕ್ರೀಸ್ ಮಾಡುತ್ತೆ. ಸಾಯಿಲ್ ನಲ್ಲಿ ಮೈಕ್ರೋಬ್ಸ್ ಜಾಸ್ತಿ ಇದ್ರೆ ಗಿಡ ನ್ಯೂಟ್ರಿಯೆಂಟ್ಸ್ ನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಆದ್ರಿಂದ ಗಿಡ ಹೆಲ್ದಿ ಆಗುತ್ತೆ, ಫ್ಲವರ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಡಿಕಾಕ್ಷನ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಿಕಾಕ್ಷನ್ ರೆಡಿ ಮಾಡೋದು ಗೊತ್ತಿದೆಯಲ್ಲ, ನಾರ್ಮಲಿ ನಾವು ಟೀಗೆ ಯಾವ ರೀತಿಯಾಗಿ ಡಿಕಾಕ್ಷನ್ ಮಾಡ್ತೀವಿ ಅದೇ ರೀತಿಯಾಗಿ, ಆದ್ರೆ ಸಕ್ಕರೆ ಮತ್ತೆ ಹಾಲನ್ನ ಬಳಸೋದ್ ಬೇಡ. ನಾನು ಇಲ್ಲಿ ಒಂದು 1/4 ಲೀಟರ್ ನೀರನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ 5-6 ಸ್ಪೂನ್ ಆಗುವಷ್ಟು ಟೀ ಪೌಡರ್ ನ ಹಾಕೊಂಡು ಚೆನ್ನಾಗಿ ಕುದಿಸಿ ತಣ್ಣಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಪ್ರತಿದಿನ ಟೀ ಮಾಡಿದಾಗ ಅದ್ರ ಪೌಡರ್ ನ ಬಿಸಾಕೋ ಬದಲಿಗೆ ಅದನ್ನ ತೊಳೆದು ಚೆನ್ನಾಗಿ ಒಣಗಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಬಹುದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಗಿಡಗಳಿಗೆ ಕೂಡ ಕೊಡಬಹುದು. ಸಕ್ಕರೆ ಹಾಕಿದಿದ್ರೆ ದಯವಿಟ್ಟು ಅದನ್ನ ತೊಳ್ಕೊಂಡು ಟೀ ಪೌಡರ್ ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲ ಅಂತಂದ್ರೆ ಗಿಡಕ್ಕೆ ಇರುವೆಗಳು ಬಂದು ಮುತ್ಕೊಳ್ಳುತ್ತೆ. ಈಗ ಇಲ್ಲಿ ನಾವು ಮಾಡಿಟ್ಟಿರುವಂತ ಟೀ ಡಿಕಾಕ್ಷನ್ ಏನಿದೆ ಅದನ್ನ ಸೋಸ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟ್ ಆಗಿ ಬೇಕಾದ್ರೂ ಹಾಕೋಬಹುದು, ಆದ್ರೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಹಾಕೊಳ್ತಾ ಇಲ್ಲ. ಟೀ ಡಿಕಾಕ್ಷನ್ ನ ಸ್ವಲ್ಪ ಸೋಸ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಹಾಕ್ಬಹುದು ಅಂದ್ರೆ ಇದನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಅಂದ್ರೆ ಟೀ ಡಿಕಾಕ್ಷನ್ ಮಾಡಿದ್ವಿ, ಒಯ್ದ್ವಿ, ಗಿಡಕ್ಕೆ ಹಾಕಿದ್ವಿ ಅಂದ್ರೆ ಗಿಡಗಳನ್ನ ಕಳ್ಕೊಳ್ಳೋದು ಅಥವಾ ಹಾನಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕೋದು ಒಳ್ಳೇದು. ಟೀ ಪೌಡರ್ ನ ನಾವು ಡೈರೆಕ್ಟ್ ಆಗಿ ನೆನೆಸಿ ಕೊಟ್ರೆ ಅಷ್ಟೊಂದು ಏನು ಎಫೆಕ್ಟ್ ಆಗೋದಿಲ್ಲ. ಆದ್ರೆ ಈ ಡಿಕಾಕ್ಷನ್ ನಾನು ಕುದಿಸಿ ತಂದಿರೋದ್ರಿಂದ ಇದರಲ್ಲಿ ಎಲ್ಲಾ ಅಂಶಗಳು ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಡೈಲ್ಯೂಟ್ ಮಾಡಿ ಹಾಕೋದು ಒಳ್ಳೇದು. ನಾನಿಲ್ಲಿ 1 ಕಪ್ ಆಗುವಷ್ಟು ಅಂದ್ರೆ 1/4 ಕಪ್ ಆಗುವಷ್ಟು ಡಿಕಾಕ್ಷನ್ ತಗೊಂಡಿದ್ದೀನಿ. ಅದಕ್ಕೆ ಮೆಜರ್ಮೆಂಟ್ ನಲ್ಲಿ ನಾವು ಸರಿಯಾಗಿ ಅಳತೆ ಮಾಡ್ಕೊಬೇಕು. 1 ಕಪ್ ನಾವು ಡಿಕಾಕ್ಷನ್ ತಗೊಂಡ್ವಿ ಅಂದ್ರೆ ಅದಕ್ಕೆ 5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಬೇಕು. ತುಂಬಾ ಕಡಿಮೆ ಪ್ರಮಾಣದಲ್ಲಿ ನೀರ್ ಹಾಕೊಂಡು ಕೊಡೋದಕ್ಕೆ ಹೋಗ್ಬೇಡಿ. ಬೇಸಿಗೆಗಾಲದಲ್ಲಿ ನಾವು ಫರ್ಟಿಲೈಸರ್ ನ ಕೊಡ್ಬೇಕಾದ್ರೆ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡ್ಬೇಕು. ಯಾವುದೇ ರೀತಿಯಾದಂತಹ ಘನವಾಗಿರುವಂತಹ ಫರ್ಟಿಲೈಸರ್ ನ ಕೊಡ್ಬೇಡಿ, ಯಾಕಂದ್ರೆ ಅದು ಬೇಗನೆ ಕರ್ಗೋದಿಲ್ಲ. ಆದಷ್ಟು ನಾವು ಲಿಕ್ವಿಡ್ ಫರ್ಟಿಲೈಸರ್ ನ ಕೊಟ್ರೆ ಬೇಗ ಬೇರ್ಗಳು ಎಳ್ಕೊಂಡು ತುಂಬಾನೇ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡಗಳು. ಅಷ್ಟೇ ಇಲ್ಲ, ಹೂಗಳು ಕೂಡ ತುಂಬಾನೇ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ. ಈಗ ಟೀ ಡಿಕಾಕ್ಷನ್ ಫರ್ಟಿಲೈಸರ್ ನ ಗಿಡಕ್ಕೆ ಯಾವ ರೀತಿಯಾಗಿ ಕೊಡೋದು ಅಂತ ನೋಡೋಣ. ಮೊದ್ಲಿಗೆ ನಾವು ಮಣ್ಣನ್ನ ಈ ರೀತಿಯಾಗಿ ಲೂಸ್ ಮಾಡ್ಕೊಳ್ಳೋದು ಬೆಟರ್. ಯಾಕಪ್ಪ ಅಂದ್ರೆ ಬೇರು ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಮತ್ತೇನಪ್ಪಾ ಅಂದ್ರೆ ಗಿಡದಲ್ಲಿ ಚೆನ್ನಾಗಿ ಗಾಳಿ ಆಡೋದಕ್ಕೆ ಹೆಲ್ಪ್ ಆಗತ್ತೆ.
ಆಮೇಲೆ ನಾವು ಡೈಲ್ಯೂಟ್ ಮಾಡಿರುವಂತಹ ಟೀ ವಾಟರ್ ಇರುತ್ತಲ್ವಾ ಅದನ್ನ ಸಾಯಿಲ್ಗೆ ಹಾಕಿ, ಆದ್ರೆ ಲೀಫ್ ಮೇಲೆ ಮಾತ್ರ ಸ್ಪ್ರೇ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವೊಂದು ಫರ್ಟಿಲೈಸರ್ ನ ನಾವು ಗಿಡದ ಎಲೆಗಳ ಮೇಲೆ ಹಾಕಿದ್ರು ಕೂಡ ಪರವಾಗಿಲ್ಲ, ಆದ್ರೆ ಈ ಟೀ ಫರ್ಟಿಲೈಸರ್ ನ ಮಾತ್ರ ಗಿಡದ ಎಲೆಗಳ ಮೇಲೆ ಮಾತ್ರ ಸ್ಪ್ರೇ ಮಾಡೋದಕ್ಕೆ ಹೋಗ್ಬೇಡಿ. ನಾವಿಲ್ಲಿ ಸಣ್ಣ ಗಿಡ ಆದ್ರೆ ಅರ್ಧ ಕಪ್ ಆಗೋಷ್ಟು, ದೊಡ್ಡ ಗಿಡ ಆದ್ರೆ 1 ಕಪ್ ಆಗೋಷ್ಟು ಇದನ್ನ ಹಾಕ್ತಾ ಇದೀವಿ. ಇದನ್ನ ಎಷ್ಟ್ ದಿನಕ್ಕೊಂದ್ಸಲ ಹಾಕ್ಬೇಕು ಅಂದ್ರೆ 15 ದಿನಕ್ಕೊಂದ್ಸಲ ಹಾಕಿದ್ರೆ ಸಾಕು. ಡೈಲಿ ಹಾಕೋದಿಕ್ಕೆ ಹೋಗ್ಬೇಡಿ. ಇವಾಗ ಟೀ ಪೌಡರ್ ಆದ್ರೂ ಅಷ್ಟೇನೆ, ದಿನಾ ನಮ್ಮ ಮನೇಲಿ ಟೀ ಪೌಡರ್ ಒಟ್ಟಾಗಿದೆ, ನನ್ನ ಹತ್ರ ಒಂದೇ ಗಿಡ ಇರೋದು ಅದಕ್ಕೆ ಹಾಕ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಬೇಡ. ಟೀ ಪೌಡರ್ ಆದ್ರೂ ಅಷ್ಟೇನೆ 15 ದಿನಕ್ಕೊಂದ್ಸಲ 1 ಚಮಚ ಆಗೋಷ್ಟು ಹಾಕಿದ್ರೆ ಸಾಕಾಗತ್ತೆ. ಇದು ಲಿಕ್ವಿಡ್ ಆದ್ರೆ ನೀವು ದೊಡ್ಡ ಗಿಡ ಆದ್ರೆ 1 ಕಪ್, ಸಣ್ಣ ಗಿಡ ಆದ್ರೆ ಅರ್ಧ ಕಪ್ ಹಾಕ್ರಿ. ಇದ್ರಿಂದ ಗಿಡಕ್ಕೆ ಏನ್ ಪ್ರಯೋಜನ ಆಗತ್ತೆ, ಇದನ್ನ ನಾವು ಸರಿಯಾಗಿ ಯೂಸ್ ಮಾಡಿದ್ರೆ ಸಾಯಿಲ್ ನಲ್ಲಿ ಮೈಕ್ರೋಬ್ಸ್ ಇನ್ಕ್ರೀಸ್ ಆಗತ್ತೆ, ಲೀಫ್ ಗ್ರೀನ್ ಆಗತ್ತೆ, ಫ್ಲವರ್ ಡೆವಲಪ್ಮೆಂಟ್ ಇಂಪ್ರೂವ್ ಆಗತ್ತೆ. ಇದನ್ನ ಯಾವೆಲ್ಲ ಗಿಡ ಕೊಡ್ಬೋದು ಅಂದ್ರೆ ಗುಲಾಬಿ ಗಿಡ ಆಗಿರ್ಬೋದು, ದಾಸವಾಳ ಗಿಡ, ಡೇರೆ ಗಿಡ, ಹಾಗೆ ಜೀನಿಯಾ, ಮಲ್ಲಿಗೆ, ಜರ್ಬೇರ, ಜಿರೇನಿಯಮ್, ಈ ರೀತಿಯಾಗಿ ಹೂ ಬಿಡುವಂತ ಎಲ್ಲಾ ಗಿಡಗಳಿಗೂ ಕೂಡ ಇದು ವರ್ಕ್ ಆಗತ್ತೆ. ನಿಮ್ ಗಾರ್ಡನ್ ಅಲ್ಲಿ ಕೂಡ ಹೂ ಚಿಕ್ಕದಾಗಿ ಬರ್ತಿದ್ಯಾ? ಹಾಗಿದ್ರೆ ಈ ಸಿಂಪಲ್ ಡಿಕಾಕ್ಷನ್ ಫರ್ಟಿಲೈಸರ್ ನ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನಂಗೆ ಮಿಸ್ ಮಾಡದೆ ಬರ್ದು ಹೇಳ್ಬೇಕು. ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡ್ರಿ. ಮತ್ತೆ ಇಂಥ ಗಾರ್ಡನಿಂಗ್ ಟಿಪ್ಸ್ ಗಾಗಿ ನಮ್ಮ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.